ಮಗುನ್ ತಂದಿದ್ದೀನಿ. ಇದೇ ನಿಮ್ ತಾರಾ ಮಗು. ಬೇಬಿ, ವಿನಯ್, ಬೇಗ ಬನ್ನಿ. ಕಾವೇರಿ ನಿಮ್ ಮಗು ತಗೊಂಡ್ಬಂದಿದ್ದಾಳೆ. ಏನೇ ಮಗು ಯಾಕೆ ಬಂತು? ಎಲ್ಲಿಂದ ಬಂತು? ನೀನು ನಮ್ಮ ಮನೆಯಿಂದ ಆಚೆ ಆಗ್ತಿದ್ದಾಗೇನೆ ಬುದ್ಧಿ ಬಂದ್ಬಿಡ್ತಾ? ನೋಡ್ದ ಬೇಬಿ, ಹೇಗೆ ಇವಳು ಮನೆಯಿಂದ ಆಚೆ ಆಗ್ತಿದ್ದಾಗೇನೆ ಮಗುನ್ ತಗೊಂಬಂದ್ಲು ಅಂತ. ಹೇಯ್, ಕೊಡೆ ಮಗುನ. ಏನು ಅವರು ಮನೆಯಿಂದ ಆಚೆ ಓಡಿಸಿದ್ರ? ಅದಕ್ಕೆ ಇಲ್ಲಿಗೆ ಬಂದೇನು? ಮಗು ಅಮ್ಮನ್ ಬಿಟ್ಟು ಎಲ್ಲೋಗಿದೆ ಮಕ್ಕಳೇ? ಕಾವೇರಿ, ನೀನ್ ಏನೇ ಮಾಡಿರು ನನ್ ಮಗುನ ನನಗ್ ತಂದ್ಕೊಟ್ಟಲ್ಲ, ಅಷ್ಟು ಸಾಕು. ಅದಕ್ಕೂ ಮುಂಚೆ ನಾನು ಹೇಳೋದನ್ನ ಇವಳೆಲ್ಲ ಕೇಳಿಸ್ಕೋಬೇಕು. ನೀನು ಹೇಳೋದು ಕೇಳೋದು ಏನು ಇಲ್ಲ. ಮಗುನ್ ಕೊಟ್ಟಾಯ್ತಲ್ಲ, ಜಾಗ ಖಾಲಿ ಮಾಡ ಇಲ್ಲಿಂದ. ಕಾವೇರಿ ಅವರು ಎಲ್ಲಿಗೂ ಹೋಗಲ್ಲ. ಅವ್ರು ಹೇಳೋದನ್ನ ಕೇಳಿ. ಹೇಳು ಕಾವೇರಿ, ನೀವುಗಳು ನನ್ನ ಮನೆಯಿಂದ ಆಚೆ ಹಾಕಿದಾಗ ನಾನು ದೇವಸ್ಥಾನದ ಮುಂದೆ ನಿಂತ್ಕೊಂಡು ದೇವ್ರಿಗೆ ಬೈತಾ ಇದ್ದೆ. ಆಗ ವಯಸ್ಸಾದ ಒಬ್ಬ ವ್ಯಕ್ತಿ ನನ್ನ ಕಣ್ಣಿಂದನೇ ಕನಸು ಬಂದು ಬಿದ್ಬಿಟ್ರು. ನಾನು ಅವ್ರಿಗೆ ನೀರು ಕುಡಿಸಿ ಉಪಚಾರ ಮಾಡಿದೆ. ಆಗ ಅವರು ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ, ನೀನು ನನ್ನ ಕರ್ಕೊಂಡು ಹೋಗಿ ಬಿಟ್ಬಿಡು ಅಂತ ಹೇಳಿದ್ರು. ನಾನು ಸರಿ ಅಂತ ಒಪ್ಕೊಂಡೆ. ನನ್ನ ಬಗ್ಗೆನೂ ವಿಚಾರಿಸಿದ್ರು. ನಾನು ನನ್ನ ಕತೆನೆಲ್ಲ ಹೇಳಿದೆ. ಅದಕ್ಕವರು ನಮ್ಮನೆಗೆ ಬಂದು ನನ್ನ ಮಗಳಾಗಿ ಇದ್ಬಿಡು ಅಂತ ಹೇಳಿದ್ರು. ಮುಳುಗೋರ್ಗೆ ಹುಲ್ಲು ಕಡ್ಡಿ ಆಶ್ರಯ ಅನ್ನೋ ಹಾಗೆ ಸದ್ಯಕ್ಕಿರೋದಕ್ಕೆ ಎಲ್ಲೋ ಒಂದ್ ಕಡೆ ಆಶ್ರಯ ಸಿಕ್ತಲ್ಲ ಅಂತ ನಾನು ಒಪ್ಕೊಂಡು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಯ್ತು ಅದು ಯಾರ ಮನೆ, ನನ್ನನ್ನು ಕರ್ಕೊಂಡು ಹೋಗಿದ್ದು ಯಾರು ಅಂತ. ನನ್ನನ್ನ ಆ ಮನೆಗೆ ಕರ್ಕೊಂಡು ಹೋಗಿದ್ದು ನಿನ್ನ ತಂದೆ ಅಶೋಕ್ ರಾವ್.